ಇದೀಗ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಗುರುಗಳೇ, ಮೊದಲಿಗೆ ಮೇಷರಾಶಿಯವರಿಗೆ ಹೇಗಿದೆ ಈ ವರ್ಷ? ಮೇಷರಾಶಿಯವರದ್ದು ಅತ್ಯಂತ ಶುಭಕರವಾದಂತಹ ವರ್ಷ 2026 ಅಂತಂದರೆ ತಪ್ಪಾಗಲಾರದು. ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳ ಹೊರತಾಗಿ ತೃಪ್ತಿಕರವಾದ ನೆಮ್ಮದಿಯಾದ ಜೀವನವನ್ನು ಕಾಣತಕ್ಕಂಥ ವರ್ಷ. ಆರ್ಥಿಕವಾಗಿ ಭಾಳ ಅನುಕೂಲವಾಗಿರುತ್ತೆ. ಒಂದಿಷ್ಟು ಹೊಸ ಆಸ್ತಿಯನ್ನು ಖರೀದಿ ಮಾಡತಕ್ಕಂತಹ ಒಂದು ಸಂದರ್ಭ ಮತ್ತು ದೂರದ ಊರುಗಳಿಗೆ ಪ್ರಯಾಣ, ವಿದೇಶಕ್ಕೆ ಪ್ರಯಾಣ, ವಿದ್ಯಾರ್ಥಿಗಳಿಗೆ ತಮ್ಮ ಬಹುದಿನಗಳ ಕನಸು ಹೊರದೇಶದಲ್ಲಿ ಓದಬೇಕು ಅಂತಂದಕ್ಕೆ ಅವಕಾಶ ಸಿಗ್ತಕ್ಕಂಥ ವರ್ಷ ಇದಾಗಿರುತ್ತೆ. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಮತ್ತು ಮಿಲಿಟ್ರಿ ಸೆಕ್ಯೂರಿಟಿ ವಿಭಾಗದಲ್ಲಿ ದೇಶದ ಭದ್ರತೆಗೆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನೆಮ್ಮದಿ ಮತ್ತು ತೃಪ್ತಿಕರವಾದಂಥ ಜೀವನ. ರೈತಾಪಿ ವರ್ಗಕ್ಕೆ, ಅದರಲ್ಲೂ ಆಹಾರ ಧಾನ್ಯವನ್ನು ಬೆಳೀತಕ್ಕಂಥ ಭತ್ತ ಬೆಳೆಗಾರರಿಗೆ ಹೇರಳವಾಗಿ ಧನಾಗಮನ ಮತ್ತು ಅದರ ಜೊತೆಗೆ ಒಂದಿಷ್ಟು ಹೊಸ ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥದ್ದು. ಬಹಳ ದಿವಸಗಳಿಂದ ಇದ್ದಂಥ ತಮ್ಮ ಕೋರ್ಟು ಕಚೇರಿಯ ಸಿವಿಲ್ ವ್ಯಾಜ್ಯಗಳೇನಿತ್ತು ಅದು ತಮಗೆ ಅನುಕೂಲಕರವಾದ ರೀತಿಯ ಒಂದು ಪರಿಣಾಮ ಬಂದು, ಜಡ್ಜ್ಮೆಂಟ್ ಬಂದು ತೃಪ್ತಿ ಮತ್ತು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಶ್ರೀಮತಿಯ ಜೊತೆಗಿನ ಸಂಬಂಧ ತೃಪ್ತಿಕರವಾಗಿ, ಕುಟುಂಬದಲ್ಲಿ ನೆಮ್ಮದಿ ಜೀವನ. ಅವಿವಾಹಿತ ಮಕ್ಕಳು, ವಯಸ್ಕ ಮಕ್ಕಳಿದ್ದವರಿಗೆ ಕನ್ಯಾದಾನ ಮಾಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ಗುರುಗಳೇ, ಇನ್ನು ಮೇಷರಾಶಿ ಪರಿಹಾರ? ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಶೃಂಗೇರಿ ಶಾರದಾಂಬೆಯ ದರ್ಶನ ಮಾಡಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ತಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಇನ್ನಷ್ಟು ನೆಮ್ಮದಿ ಮತ್ತು ತೃಪ್ತಿಕರವಾದ ಜೀವನ ತಮ್ಮದಾಗಿರುತ್ತೆ.